ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಾದರೆ ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಈಗ ವಿಡಿಯೋಗೆ ಬಂದರೆ ಈ ವಿಡಿಯೋ ಬಂದು ಬುಧವಾರದ್ದು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇನ್ನು ಹೊರಗಡೆ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕ್ಬಿಡೋಣ ನೀರು ಚೆಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟು ಹೊರಗಡೆ ಬಂದುಬಿಟ್ಟೆ. ಅಂದರೆ ಬ್ರೇಕ್ಫಾಸ್ಟ್ ಆಗಿದೆ, ನನ್ನ ಮಗಳಿಗೆ ಇನ್ನು ಬಾಕ್ಸ್ ಕೊಡಬೇಕಲ್ವ, ಅದಕ್ಕೆ ರೆಡಿ ಮಾಡಿಬಿಟ್ಟು ಆಮೇಲೆ ಬರ್ತೀನಿ, ಇಲ್ಲಿ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಬೇಗ ಬೇಗ ಯಾವುದೋ ಒಂದು ಚಿಕ್ಕ ರಂಗೋಲಿ ಹಾಕ್ಬಿಟ್ಟು ಹೋಗಬೇಕಾಗುತ್ತೆ. ಅದರಿಂದ ಫಸ್ಟೇ ರೆಡಿ ಮಾಡಿಬಿಡ್ತೀನಿ. 5 ಗಂಟೆಗೆ ಎದ್ದೋಳೋದ್ರಿಂದ ಆಗೋಗುತ್ತೆ ನನಗೆ. ಎಲ್ರಿಗೂ ಸೇರಿನೇ ಮಾಡ್ತೀನಿ, ಅವಳಿಗೊಬ್ಳಿಗಂತಾನೆ ಅಲ್ಲ. ಇನ್ನು ಮಾಡಿ ಮುಗಿಸ್ಬಿಟ್ಟು ಅಡುಗೆ ಮನೆಯಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ, ಬರೀ ಬ್ರೇಕ್ಫಾಸ್ಟ್ ಮಾತ್ರನೇ ಆಗಿದೆ. ಈಗ ಹೊರಗಡೆ ಬಂದೆ, ಇಲ್ಲೆಲ್ಲ ಗುಡಿಸ್ಬಿಟ್ಟು ನೀಟಾಗಿ ನೀರು ಚೆಲ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಹಾಗೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ನೋಡ್ತಿದ್ರೆ ಕಾಣಿಸ್ತಿರ್ಬೋದು, ನಮ್ಮ ಬ್ರೂನೋ ಆ ಕಡೆಯಿಂದ ಈ ಕಡೆಗೆ ವಾಕಿಂಗ್ ಮಾಡ್ತಿದ್ದಾನೆ. ಹೊರಗಡೆ ನಾನು ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕಬೇಕಾದ್ರೆ ಅವನ್ನ ಹೊರಗಡೆ ಕರ್ಕೊಂಬಂದ್ಬಿಡ್ತೀನಿ. ಯಾಕಂದರೆ ನಾನು ಇರ್ತೀನಲ್ವ, ಒಂದು ಸ್ವಲ್ಪ ತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬೇರೆ ಟೈಮಲ್ಲಿ ಕಳಿಸಿದ್ದೀನಿ ಅಂತಂದರೆ ಬೀದಿ ನಾಯಿಗಳು ಜಾಸ್ತಿ ಅಲ್ವಾ, ಅದು ಕಚ್ಚಾಗಿ ಬಂದುಬಿಡುತ್ತೆ. ಆಲ್ರೆಡಿ ಒಂದ್ಸಲಿ ಆ ರೀತಿ ಬಂದಿತ್ತು, ಅದಕ್ಕೆ ಈಗ ಯಾಮಾರೋದಿಲ್ಲ. ನಾನು ಹೊರಗಡೆ ಇರೋವರೆಗೂ ನಾನು ಒಂದು ಸ್ವಲ್ಪ ತಾಡಕ್ಕೆ ಬಿಟ್ಬಿಟ್ಟು ಮತ್ತೆ ಹಾಗೆ ಕರ್ಕೊಂಬಂದ್ಬಿಡ್ತೀನಿ. ನಮ್ಮ ಟೋನಿ ನೋಡಿದ್ದೀರಲ್ವಾ, ಅವನು ಹಾಗೆ ಮೇಲಕ್ಕೆ ಹೋಗ್ಬಿಡ್ತಾನೆ ಯಾರಾದರೂ ಬಂದರೆ, ಅಂದರೆ ಬೀದಿ ನಾಯಿಗಳೇನಾದರೂ ಅವ್ರ ಮೇಲಕ್ಕೆ ಬಂದರೆ. ಇವನು ಚಿಕ್ಕವನಲ್ವ, ಇವನಂಗೆ ಕಚ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಹಾಗೆ ಕರ್ಕೊಂಬಂದ್ಬಿಟ್ಟೆ. ಇಲ್ಲಿ ಬಂದು ಅರ್ಧಂಬರ್ಧಂ ರಂಗೋಲಿ ತೋರಿಸ್ತಿದ್ದೀನಿ ಇವತ್ತು. ಯಾಕಂದರೆ ರಂಗೋಲಿ ಹಾಕ್ತಾ ಇದ್ದೆ, ಅದು ಕಣ್ಣಿಗೆ ಏನೋ ಪಾಸ್ ಆದಂಗೆ ಆಗೋಗ್ಬಿಡ್ತು. ಕಣ್ಣು ಒಂದು ಸ್ವಲ್ಪ ತೆಗಿಯೋದಕ್ಕೆ ಆಗಿಲ್ಲ, ಹೇಗೋ ಒಂದಾಗೆ ರಂಗೋಲಿ ಬಿಡಿಸ್ಬಿಟ್ಟು ಬಂದುಬಿಟ್ಟೆ. ಇದು ನೋಡಿದ್ರೆ ಹಲ್ಲು ನೋವು, 10 ದಿನದಿಂದ ಹಲ್ಲು ನೋವ್ತಾನೇ ಇದೆ. ಲಾಸ್ಟ್ ವರ್ಷ ಇದೇ ರೀತಿಯೇ ನೋವು ಬಂದಿದ್ದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ಅದು ಕಿತ್ಬಿಡಬೇಕು ಅಂತ ಹೇಳಿಬಿಟ್ಟು ಅಂದರು. ಆ ಬೈಕ್ಗೆ ಏನು ಮಾಡಿದೆ, ಮಾತ್ರೆ ತಗೊಂಡು ಬಂದೆ. ಮಾತ್ರೆದಲ್ಲಿ ವಾಸಿ ಆಗಿತ್ತು, ಹೋಗ್ಲಿ ಬಿಡಪ್ಪ ಅಂತ ಅಂದ್ಕೊಂಡು ಇದೋಗ್ಬಿಟ್ಟೆ. ಮತ್ತು ಈಗ ಮತ್ತೆ ಸ್ಟಾರ್ಟ್ ಆಗಿದೆ ನೋವು. ಮತ್ತೆ ಹೋದರೆ ಎಲ್ಲಿ ಕೀಳಬೇಕು ಅಂತಂತಾರೋ ಅನ್ನೋ ಬೈಕ್ಗೆ ಹೋಗ್ತಾನೆ ಇಲ್ಲ. ಮೆಡಿಕಲ್ ಶಾಪಲ್ಲಿ ಟ್ಯಾಬ್ಲೆಟ್ ತೊಗೊಂಬಂದು ತಿಂದೆ, 4-5 ದಿನ ಆಯಿತು, ಆದರೂ ವಾಸಿ ಆಗಲಿಲ್ಲ. ಇನ್ನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದೆ. ಕಿತ್ತಿದ್ರು ಕಿಲ್ಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಕ್ಕೆ ಇನ್ನು ಸೇಮ್ ಲಾಸ್ಟ್ ಟೈಮ್ ಹೇಗೆ ಹೇಳಿದ್ರು ಅದೇ ರೀತಿಯೇ ಹೇಳಿದ್ರು. ಇನ್ನು ಟ್ಯಾಬ್ಲೆಟ್ ತೊಗೊಂಡು ಬಂದೆ. ನೋಡೋಣ, ಟ್ಯಾಬ್ಲೆಟ್ ತಿಂದ್ಬಿಟ್ಟು 1-2 ದಿವಸ ವಾಸಿ ಆಗಿಲ್ಲ ಅಂತಂದರೆ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದು. ಆದರೂ ಸರಿ ವಾಸಿ ಆಗಲಿಲ್ಲ. ನಿನ್ನೆ ಇಲ್ಲ ಮೊನ್ನೆ ಹೋಗಿ ಬಂದಿದ್ದಕ್ಕೂ ವಾಸಿ ಆಗಲೇ ಇಲ್ಲ. ಇನ್ನು ಲಾಸ್ಟಿಗೂ ಕೀಳ್ಸೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಆದೆ. ಆಮೇಲೆ ನನ್ನ ಹೋಗೋ ಟೈಮ್ಗೆ ನನ್ನ ಫ್ರೆಂಡು ಕಾಲ್ ಮಾಡಿದ್ಲು. ಅಂದರೆ ಸುಮಾರು ದಿನ ಆಗಿತ್ತು ಮಾತಾಡಿ, ಇವತ್ತು ಫೋನ್ ಮಾಡಿದ್ಲು, ಈ ರೀತಿ ಆಗಿದೆ, ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ, ಸಂಜೆ ಬಂದು ಫೋನ್ ಮಾಡ್ತೀನಿ ಅಂತಂದೆ. ಆಗ ಅವಳು ಅಲ್ಲಿ ಕೀಳಿಸ್ಬೇಡ, ಬೇರೆ ಹಾಸ್ಪಿಟ್ಲಿಗೆ ಹೇಳಿದ್ಲು, ಅಲ್ಲಿ ಹೋಗು, ಅವರು ಹಾಗೆ ವಾಸಿ ಮಾಡ್ತಾರೆ, ಅಲ್ಲಿ ಕೀಳ್ಸೋದಕ್ಕೆ ಹೋಗಬೇಡ, ಅದು ತುಂಬ ಪೇನ್ಫುಲ್ ಅಂತ ಅಂದ್ಲು. ಸರಿ, ಅವಳು ಹೇಳಿರೋ ಹಾಸ್ಪಿಟ್ಲಿಗೆ ಹೋದ್ರಿ, ಗೊತ್ತು ಅದು, ಬಟ್ ಹೋಗಿರಲಿಲ್ಲ ಅಷ್ಟೇ. ಮತ್ತು ಅಲ್ಲಿಗೆ ಈಗ ಹೋಗ್ತಾ ಇದ್ದೀರಿ ನಾನು ನನ್ನ ಮಗ, ನೋಡೋಣ ಡಾಕ್ಟ್ರು ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು. ಮತ್ತು ಅಲ್ಲಿಗೆ ಹೋದ್ಮೇಲೆ ಅವರು ಅಂದರು, ಇಲ್ಲಮ್ಮ ಅಲ್ಲಿ ಕೀಳೋದು ಬೇಡ, ನನಗೆ 2-3 ಹಲ್ಲು, ಈ ಕಡೆ ಎಡಗಡೆ 1 ಹಲ್ಲು, ಬಲಗಡೆ 2 ಹಲ್ಲು. 2 ಹಲ್ಲು ಅಂತಂದರೆ ಒಂದು ಹಲ್ಲು ಆಲ್ರೆಡಿ ಅರ್ಧ ತಿಂದ್ಬಿಟ್ಟಿದೆ ಹುಳ, ಮತ್ತು ಇನ್ನೊಂದು ಹಲ್ಲು ಈಗ ಸ್ಟಾರ್ಟ್ ಆಗ್ತಿದೆ. ಅದು ತುಂಬಾ ಪೇನ್ಫುಲ್ ಆಗ್ತಿದೆ. ಅದಕ್ಕೆ ಅವ್ರನ್ನ ತೋರಿಸಿದ್ದಕ್ಕೆ ಬೇಡ, ಹಲ್ಲು ಕೀಳೋದು ಬೇಡ, ಕಣ್ಣು ನೇರವಾಗೇ ಇರೋದು ಹಲ್ಲು, ಅದು ಬಲಗಡೆ ಇರೋದು, ತುಂಬ ಪೇನ್ಫುಲ್ ಆಗ್ತಿದೆ, ಬಟ್ ಅವರು ಕೀಳೋದು ಬೇಡ ಅಮ್ಮ, ನಾವು ಹಾಗೆ ಅದಕ್ಕೆ ಎಲ್ಲ ಪ್ಯಾಕ್ ಥರ ಮಾಡ್ತೀರಿ, ನಿಮ್ಗೆ ಯಾವತ್ತಿಗೂ ಅದು ನೋವು ಬರೋದಿಲ್ಲ ಅಂತ ಹೇಳಿಬಿಟ್ಟು ಅಂದರು. ನಾನು ಆಲ್ರೆಡಿ ಹುಳ ಅರ್ಧ ತಿಂದ್ಬಿಟ್ಟಿದೆ, ಅರ್ಧ ಏನು 3/4 ಭಾಗ ತಿಂದ್ಬಿಟ್ಟಿದೆ. ತುಂಬ ಪೇಯ್ನ್ ಆಗ್ತಿದೆ. ಡೌಟು ನನಗೆ, ಒಳಗಡೆ ಹುಳ ಇದ್ದೋಗುತ್ತೇನೋ, ಮತ್ತೆ ಬೇರೆ ಹಲ್ಲುಗಳೆಲ್ಲ ತಿನ್ಕೊಂಬರುತ್ತೇನೋ ಅಂತ ಹೇಳ್ಬಿಟ್ಟು ಒಂದು 1/2 ಅವರ್ಗಿಂತ ಜಾಸ್ತಿ ಹೊತ್ತೇ ಮಾತಾಡಿದೆ ಆ ಡಾಕ್ಟ್ರ್ ಹತ್ರ. ಅದೇನು ಅಂದ್ಕೊಂಡ್ರೋ ಏನೋ. ಅವರು ಇಲ್ಲ, ಏನೂ ಆಗೋದಿಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ, ಸುಮಾರು ಜನನೇ ಮಾಡಿಸ್ಕೊಂಡಿದ್ದಾರೆ, ಏನೂ ಆಗಲ್ಲ ಅಮ್ಮ, ಅಷ್ಟಿಲ್ದಿರ ನಾವು ಹೇಳ್ತೀರಾ ಅಂತಂದರು. ಬಟ್ ಸ್ವಲ್ಪ ಅಮೌಂಟು ಜಾಸ್ತಿ, ಹೋದರೆ ಹೋಗುತ್ತೆ, ಹೇಗೋ ಹಳ್ಳು ಕೀಳಲ್ವಲ್ಲ ದೇವ್ರೆ ಅಂತ ಅಂದ್ಕೊಂಡು ಮತ್ತೆ ಅದು ಫಸ್ಟೇ ಅಡ್ವಾನ್ಸ್ ಕೊಟ್ಬಿಟ್ಟು ಈ ಡೇಟ್ಗೆ, ಅಂದರೆ ಈ ದಿನ ಬರೋಕ್ಕೆ ಹೇಳಿದ್ರು, ಆ ಟೈಮ್ಗೆ ಹೋಗಬೇಕು. ಇನ್ನು 1 ವೀಕ್ವರೆಗೂ ಟೈಮ್ ಇದೆ ನನಗೆ. ಆದರೆ ಆಗ್ತಿಲ್ಲ ನನ್ನ ಕೈಯಲ್ಲಿ, ನೋವಿಗೆ ಇರೋಕ್ಕೆ ಆಗ್ತಿಲ್ಲ. ಸರ್ ಇವತ್ತೇ ಮಾಡ್ಬೋದಲ್ವಾ ಅಂತಂದರೆ, ಅಂದರೆ ಆಲ್ರೆಡಿ ನಾನು ಡಿಸೈಡ್ ಆಗಿ ಹೋಗಿದ್ದೆ ಅಲ್ವಾ, ಆ ನೋವಿಗಿಂತ ಈ ನೋವು ಎಷ್ಟೋ ಬೆಟರು ಅಂತ ಅನಿಸುತ್ತೆ. ಯಾಕಂದರೆ ಏನು ತಿನ್ನೋದಕ್ಕೆ ಆಗೋದಿಲ್ಲ. ಅಲ್ಲಿ ನೋವು ಅಂದರೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಹೇಳ್ತಿರೋದು. ಗೊತ್ತಿಲ್ದಿರ ಇರೋರಿಗೆ ಹೇಳಬೇಕು ಅಂತಂದರೆ, ಈ ತಲೆ ನೋವಿಂದ, ಕಿವಿ ನೋವಿಂದ ಬರುತ್ತೆ ಹಲ್ಲು ನೋವು, ಅಷ್ಟೊಂದು ಡೇಂಜರು. ಈ ಚಾಕ್ಲೇಟು ಇವೆಲ್ಲ ತಿನ್ನೋದಿದ್ರೆ ಅವಾಯ್ಡ್ ಮಾಡಿಬಿಡಿ, ಯಾಕಂದರೆ ತುಂಬಾ ಡೇಂಜರ್ ಆಗುತ್ತೆ. ನಾಳೆ ನಾವೇ ನೋವು ತಿನ್ನಬೇಕಾಗುತ್ತೆ. ಆಸೆ ಪಟ್ಟು ತಿನ್ನೋದು ಯಾಕೆ, ಇವಾಗ ಈ ನೋವು ಯಾಕೆ ಅಂತ ಅನಿಸುತ್ತೆ.
ಮತ್ತು ಡಾಕ್ಟ್ರನ್ನ ಕೇಳಿದೆ ನಾನು, ಸರ್ ಇವತ್ತು ಮಾಡಿಬಿಡಿ ಸರ್, ತುಂಬ ಪೇಯ್ನ್ ಆಗ್ತಿದೆ, ಇರೋಕ್ಕಾಗ್ತಿಲ್ಲ, ಮತ್ತು ಇನ್ನೂ 1 ವೀಕ್ ಅಂತಂದರೆ ಹೇಗಿರೋದು ಅಂತಂದರೆ, ಇಲ್ಲ ನಾನು ಟ್ಯಾಬ್ಲೆಟ್ ಕೊಡ್ತೀನಿ ಅಂತಂದರು. ಹೇಗೋ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಸ್ವಲ್ಪ ಪರವಾಗಿಲ್ಲ ಅಂತಂದರೆ ಒಂದು 50-50 ಇದೆ. ಈಗ ತುಂಬ ಪೇಯ್ನ್ ಆಗ್ತಿತ್ತು, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಅದ್ರ ಜೊತೆಗೆ ಈ ಕಣ್ಣು ಬೇರೆ. ಇನ್ನು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದು ನಾನು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲಗಿಬಿಟ್ಟೆ. ಏನಂದರೆ ಏನು ಕೆಲಸನೂ ಮಾಡಿಲ್ಲ, ಬೆಳಿಗ್ಗೆ ಅಷ್ಟೊಂದು ನೋವಿತ್ತು. ಈಗ ಸ್ವಲ್ಪ ಬೆಟರ್ ಅನ್ನಿಸ್ತು. ಇನ್ನು ಬೇಗ ಮನೆ ಎಲ್ಲ ಕಸ ಗುಡಿಸ್ಕೊಂಡ್ಬಂದು ಎಲ್ಲ ಒರೆಸ್ಬಿಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಮೇಲೆಯಿಂದ ಫಸ್ಟ್ ಗುಡಿಸ್ಕೊಂಡ್ಬಂದ್ಬಿಟ್ಟೆ. ಮತ್ತು ಇಲ್ಲಿ ಕಿಚನಿಂದನೂ ನೀಟಾಗಿ ಎಲ್ಲ ಗುಡಿಸ್ಕೊಂಡು ಬಂದುಬಿಟ್ಟೆ. ಇನ್ನು ಮನೆ ಎಲ್ಲ ಒರೆಸ್ಬಿಡ್ಬೇಕು. ಬೆಳಿಗ್ಗೆ ಮಾಡಬೇಕಾಗಿದ್ದ ಕೆಲಸ ಇದು, ಇವಾಗ ಸಂಜೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೆಳಿಗ್ಗೆ ನನ್ನ ಕೈಯಲ್ಲಿ ಆಗಲಿಲ್ಲ, ಪೂಜೆನೂ ಇಲ್ಲ ಇವತ್ತು, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಪೇಯ್ನ್ ಇತ್ತು. ಹೊಟ್ಟೆ ನೋವು, ತಲೆನೋವು ಇದೆಲ್ಲ ಸಹಿಸ್ಕೊಂಡು ಮಾಡಿರೋಳು ನಾನು. ಈ ಹಲ್ಲು ನೋವು ನನಗಿಷ್ಟು ಕೆಲಸ ಕೊಡ್ತಾ ಇದೆ, ಅಷ್ಟು ಪೇಯ್ನ್ ಆಗ್ತಿದೆ. ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೋಗ್ಬಿಟ್ಟೆ. ಈಗ ಇನ್ನು ಮನೆಯೆಲ್ಲ ಗುಡಿಸ್ಕೊಂಡು ಬಂದುಬಿಟ್ಟೆ ಅಲ್ವಾ, ನೀಟಾಗಿ ಒರೆಸ್ಬಿಡೋಣ ಅಂತ ಹೇಳ್ಬಿಟ್ಟು ಒರೆಸ್ಬಿಡ್ತಾ ಇದ್ದೀನಿ. ಒರೆಸ್ಬಿಟ್ರೆ ಮನೆಯೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ. ಹೇಳಿದ್ದೆ ನಾನು ಫಸ್ಟೇ, ಈ ಟೋನಿ ಬ್ರೂನೋ ಎಲ್ಲ ಓಡಾಡೋದ್ರಿಂದ ಏನಾಗುತ್ತೆ, ಏನೋ ಒಂಥರ ಬಂಕೆ ಥರ ಬರುತ್ತೆ. ಅದು ಇಲ್ಲ ಅಂತಂದರೆ ಈ ಕೂದಲೆಲ್ಲ ಉದ್ರಿರುತ್ತಲ್ವ, ನಾವು ಮಲ್ಗೋದು ಬೇರೆ ಇಲ್ಲೇ, ಅವರು ನಮ್ಮ ಜೊತೆಗೆ ಮಲ್ಗೋದು. ಟೋನಿ ಬ್ರೂನೋ ಸುಮಾರು ಸಲ ಹೇಳಿದ್ದೆ ನಾನು. ಅದಕ್ಕೆ ನೀಟಾಗಿ ಒರೆಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ದಿನ ಒರೆಸ್ತೀನಿ ಮನೆ. ಒರೆಸಿದ ಆದಮೇಲೆ ಇನ್ನು ಮತ್ತೆ ಅಡುಗೆ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಸಾಂಬಾರು ಇತ್ತು ಬೆಳಗ್ಗೆದು, ಆ ಸಾಂಬಾರಿಗೆ ಅನ್ನ ಇದೆ, ರಾತ್ರಿಗೆ ಬೇಕಂದರೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆ ಕೆಲಸ ಇಲ್ವಲ್ಲ ಅಂತ ಒರೆಸ್ಕೊತಾ ಇದ್ದೆ. ನನ್ನ ಮಗ ಬೈತಿದ್ದ, ಮತ್ತೆ ಹಲ್ಲು ನೋವು ಅಂತಿದೆ, ಇದೆಲ್ಲ ಮಾಡ್ತಾ ಇದೆಯಾ, ಒಂದು ಸ್ವಲ್ಪ ರೆಸ್ಟ್ ಆಗೋ ಅಂತ. ಮನೆ ಗಲೀಜಾಗಿದ್ದರೆ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ, ಇರೋಕ್ಕೂ ಆಗಲ್ಲ. ಬಟ್ ಆ ನೋವಲ್ಲಿ ಗೊತ್ತಾಗೋಲ್ಲ, ಇದೋಗ್ಬಿಡ್ತೀರಿ, ನೋವು ವಾಸಿ ಆದರೆ ಸಾಕು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ವಾಸಿ ಆಯಿತು ಅಂತಂದರೆ ಮತ್ತೆ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ಕೊತೀರಿ. ಯಾಕಂದರೆ ಗಲೀಜಾಗಿದ್ದರೆ ಆಗಲ್ವಲ್ಲ, ಅದರಿಂದ. ಇನ್ನು ಮನೆ ಎಲ್ಲ ನೋಡಿ ನೀಟಾಗಿ ಒರೆಸ್ಕೊಂಡ್ಬಂದ್ಬಿಟ್ಟೆ. ಒರೆಸ್ಕೊಂಡು ಬಂದಮೇಲೆ ಅಂತೂ ತುಂಬ ಚೆನ್ನಾಗೇ ಕಾಣುತ್ತೆ, ತುಂಬ ನೀಟಾಗೂ ಇರುತ್ತೆ. ಟೋನಿ ಬ್ರೂನೋಗೂ ಇನ್ಫೆಕ್ಷನ್ ಆಗದಿರ ಇರುತ್ತೆ, ಯಾಕಂದರೆ ನಾವು ಓಡಾಡ್ತಿರ್ತೀರಲ್ವ, ಅದಕ್ಕೋಸ್ಕರ ನಾನು ದಿನ ಒರೆಸ್ಬಿಡ್ತೀನಿ. ಒರೆಸಿದ್ರೇ ನನಗೂ ಸಮಾಧಾನ, ಯಾಕಂದರೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಆ ಕೆಲಸಗಳು. ಅದು ಮಾಡಿಲ್ಲ ಅಂತಂದರೆ ಇವತ್ತು ಆ ಕೆಲಸಗಳು ಆಗಿಲ್ಲ, ಅದಕ್ಕೆ ಹೀಗಿದೆ ಅನ್ನೋದು ಬಂದ್ಬಿಡುತ್ತೆ ಮೈಂಡ್ಗೆ. ಅದಕ್ಕೆ ಎಲ್ಲ ಒರೆಸ್ಕೊಂಡು ಬಂದುಬಿಟ್ಟೆ. ಇನ್ನು ಕಾಂಪೌಂಡ್ ಒಂದು ತೊಳಿಬೇಕು, ಈಗ ತೊಳೆಯೋದಕ್ಕೇನು ಹೋಗೋದಿಲ್ಲ, ಇದರಲ್ಲೇ ಒರೆಸ್ಬಿಡೋಣ, ಬೆಳಗ್ಗೆಗೆ ಹೇಗೋ ತೊಳಿತೀನಲ್ವ ಅಂತ ಹೇಳಿಬಿಟ್ಟು. ಇನ್ನು ಮ್ಯಾಟ್ಗಳು ಅಷ್ಟೇ ಚೇಂಜ್ ಮಾಡೋದಿದೆ, ಬಟ್ ಮರ್ತುಬಿಟ್ಟಿದ್ದೀನಿ ನಾನು. ವಿಡಿಯೋದಲ್ಲಿ ನೋಡ್ತಿದ್ರೆ ನನಗೆ ಗೊತ್ತಾಗ್ತಿದೆ, ಅಯ್ಯೋ ಅದೇ ಮ್ಯಾಟ್ಗಳು ಇದೆ ಅಲ್ವಾ ಅಂತ ಹೇಳಿಬಿಟ್ಟು. ಯಾಕಂದರೆ ಒರೆಸಿದ ಆದಮೇಲೆ ಬೇರೆ ಮ್ಯಾಟ್ಗಳು ಹಾಕ್ಬಿಡ್ತೀನಿ. ಅದರಲ್ಲಿ ಏನಾದರೂ ಧೂಳು ಅವೇನಾದರೂ ಇದ್ದರೆ, ಮತ್ತೆ ಹಳೆ ಮ್ಯಾಟೇ ಇತ್ತು ಅಂತಂದರೆ ಮನೆ ಎಲ್ಲ ಧೂಳಾಗುತ್ತೆ. ಬೇರೆ ಮ್ಯಾಟ್ಗಳು ಒಗ್ದಿರೋ ಮ್ಯಾಟ್ಗಳು ಹಾಕ್ಬಿಟ್ಟಿದ್ದೀರಿ ಅಂತಂದರೆ ಸ್ವಲ್ಪ ಕ್ಲೀನಾಗಿರುತ್ತೆ. ಒಂದು ದಿವಸ ಅಂದರೆ ಮತ್ತೆ ನಾಳೆ ನಾವು ಒರೆಸೋವರೆಗೂ ಆದರೂ ಕ್ಲೀನ್ ಇರುತ್ತಲ್ವ, ಅದರಿಂದ ಇನ್ನು ನೋಡಿ ಕಾಂಪೌಂಡ್ ಸಮೇತ ನೀಟಾಗಿ ಒರೆಸ್ಬಿಟ್ಟೆ. ಮತ್ತು ಇಲ್ಲಿ ನೋಡಿದ್ರಲ್ವ 2 ವೈಟ್ ಕಲರ್ ಪಾಟು, ಅದು ಗಿಡಗಳು ಅದರಲ್ಲೇ ಇಟ್ಟಿದೆ ನಾನು. ನೀರು ಹಾಕಿದ್ದೀರಿ ಅಂತಂದರೆ ಗಿಡಕ್ಕೆ ಅದರಲ್ಲೇ ಇದೋಗ್ಬಿಡ್ತಿದೆ, ಅದರಿಂದ ಗಿಡ ಈ ರೀತಿ ಆಗೋಯ್ತೇನೋ, ಅದಕ್ಕೆ ಸ್ವಲ್ಪ ಹೋಲ್ ಮಾಡೋಣ ಅಂತ ಹೇಳಿ ಆ ಪಾಟ್ನೆಲ್ಲ ತೆಗೆದು ಒಂದು ಸೈಡ್ಗೆ ಇಟ್ಟಿದ್ದೀನಿ. ಈಗ ಮನೆ ಕ್ಲೀನಿಂಗ್ ಎಲ್ಲ ಆಯ್ತಲ್ವ, ಇನ್ನು ಅಡುಗೆ ಮನೆಯಲ್ಲೂ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಈ ಪಾತ್ರೆಗಳು ಒಂದು ಸ್ವಲ್ಪ ಇತ್ತು, ಅದನ್ನು ತೊಳೆದು ಇಟ್ಬಿಟ್ರೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದ್ದೀನಿ ಅಂತಂದರೆ ಅಡುಗೆ ಮನೆಯೂ ಕ್ಲೀನಾಗಿ ಆಗೋಗ್ಬಿಡುತ್ತೆ, ಕೆಲಸ ಎಲ್ಲ ಮುಗಿಯುತ್ತೆ. ಇನ್ನು ರಾತ್ರಿಗೆ ಬೇಕಂದರೆ ಅಡುಗೆ ಮಾಡ್ಕೊಳ್ಳೋದು ಅಷ್ಟೇ. ಅದಕ್ಕೆ ಇವತ್ತು ಸ್ಟ್ಯಾಂಡಲ್ಲೇ ಹಾಕ್ಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರೆಲ್ಲ ಕೆಳಗೆ ಸೋರ್ಲಿ ಅಂತ ಹೇಳಿಬಿಟ್ಟು, ಇಲ್ಲಾಂದರೆ ಅದರಲ್ಲೇ ಇದ್ಬಿಡುತ್ತೆ. ಹಾಗೆ ಯಾವಾಗೂ ತೊಳೆದಿದ ತಕ್ಷಣ ಹಾಗೆ ಜೋಡಿಸ್ಬಿಡ್ತಾ ಇದ್ದೆ, ಪಾತ್ರೆ ಎಲ್ಲಿಂದ ಅಲ್ಲಿ ಸೇರಿಸ್ಬಿಡ್ತಾ ಇದ್ದೆ. ಬಟ್ ಇವತ್ತೊಂದು ಸ್ವಲ್ಪ ಕೆಲಸ ಇದೆ, ಅದು ಜೋಡಿಸ್ಕೊಂಡಿದ್ರೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಬಿಡ್ತಾ ಇದ್ದೀನಿ. ಮತ್ತು ನಮ್ಮ ಟೋನಿ ಬ್ರೂನೋ ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾರೆ. ನಮ್ಮ ಬ್ರೂನೋ ನೋಡಿ ಸಖತ್ ಕ್ಯೂಟ್, ಅವನು ಮಗುನೇ ಅಂತ ಅಂದ್ಕೊಳ್ಳಿ, ಹಾಗೆ ಸಾಕ್ಬಿಟ್ಟಿದ್ದೀರಿ. ಇನ್ನು ಈಗ ಎಲ್ಲ ಕೆಲಸ ಮುಗೀತಲ್ಲ, ಫುಲ್ಲು ಬೆವರು ಹಿಡ್ಕೊಂಡ್ಬಿಟ್ಟಿದೆ, ಅಷ್ಟೊಂದು ಶೆಕೆ. ಕ್ಲೈಮೇಟ್ ನೋಡಿದ್ರೆ ಸ್ವಲ್ಪ ತಣ್ಣಗೆ ಇದೆ, ಆದರೂ ನಮಗೆ ತಣ್ಣಗೆ ಗಾಳಿ ಬರ್ತಾ ಇಲ್ಲ, ಬಿಸಿ ಗಾಳಿ ಬರ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಆಗಿಬಿಡೋಣ ಅಂತ ಹೇಳಿಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ರಿಲ್ಯಾಕ್ಸಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಬೋದು, ಟೆನ್ಷನ್ ಇರೋದಿಲ್ಲ. ಮನೆ ಎಲ್ಲ ಕ್ಲೀನ್ ಇದೆ, ಯಾವಾಗ ಮನೆ ಗಲೀಜಿರುತ್ತೋ ಅವಾಗೇ ನೆಂಟ್ರುಗಳು ಬರೋದು. ನಮ್ಮ ಮನೆಯಲ್ಲೇ ಅಲ್ಲ, ಎಲ್ಲರ ಮನೆಯಲ್ಲೂ ಅಷ್ಟೇ ಬಿಡಿ, ನಮ್ಮಮ್ಮ ಮನೆಯಲ್ಲೂ ಅಷ್ಟೇ. ಯಾವಾಗೂ ಅಮ್ಮ ಹೇಳ್ತಿರ್ತಾರೆ, ಕ್ಲೀನ್ ಮಾಡಬೇಕಾದ್ರೆ ಗಲೀಜಿದ್ದಾಗ ಯಾರೋ ಒಬ್ಬರು ಬರ್ತಿರ್ತಾರೆ, ಗೊತ್ತಿರೋರು ಇಲ್ಲ ರಿಲೇಟಿವ್ಸೋ ಇಲ್ಲ ಫ್ರೆಂಡ್ಸೋ ಬರ್ತಿರ್ತಾರೆ. ಅದಕ್ಕೆ ಫಸ್ಟ್ ಬೆಳಗ್ಗೆ ಕ್ಲೀನ್ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಚಿಕ್ಕ ಮಗುವಿಂದ ನನಗೆ ಹೇಳ್ಕೊಡೋರು ನಮ್ಮಮ್ಮ. ನಾನು ಸೇಮ್ ಅದೇ ಫಾಲೋ ಆಗ್ತೀನಿ. ಆದರೆ ಇವತ್ತೊಂದು ದಿವಸ ಆಗಲಿಲ್ಲ, ಬಟ್ ಸಂಜೆಗೆ ಮಾಡಿಕೊಂಡೆ ಎಲ್ಲನೂ.
ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಇನ್ನು ಈಗ ಬಂದು ವಾಕಿಂಗ್ ಹೋಗಬೇಕು ಅಂತ ಹೇಳಿಬಿಟ್ಟು ರೆಡಿ ಆಗ್ತಿದ್ದೆ. ವಾಕಿಂಗ್ ಹೋಗಿ ಬಂದು ಯಾವಾಗೂ ಮುಖ ತೊಳ್ಕೊಳ್ಳೋದು. ಆದರೆ ಈಗ ಬಂದು ಫಸ್ಟೇ ತೊಳೆದುಬಿಟ್ಟೆ. ನೀವೇ ನೋಡಿದ್ರಲ್ವ, ಅಷ್ಟೊಂದು ಕೆಲಸ ಮಾಡಿ ಕೈಕಾಲು ಮುಖ ತೊಳ್ಕೊಂಡಿರೋ ವಾಕಿಂಗ್ ಹೇಗೆ ಹೋಗೋಕ್ಕಾಗುತ್ತೆ. ತುಂಬಾ ಸೆಕೆ ಹಿಡ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಇನ್ನು ವಾಕಿಂಗ್ ಮಾಡಿನೂ ಫುಲ್ಲು ಬೆವ್ರು ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೆ ಮುಖ ತೊಳ್ಕೊಂಬಿಟ್ಟು ರೆಡಿ ಆಗಿ ಇವಾಗ ಹೋಗ್ತಿದ್ದೀನಿ. ನನ್ನ ಮಗ ಡ್ರಾಪ್ ಮಾಡ್ತಾನೆ. ನನ್ನ ಮಗಳು ಸ್ವಲ್ಪ ಹೊರಗಡೆ ಹೋಗಿದ್ದಾಳೆ, ಇನ್ನು ಬರಬೇಕಾದ್ರೆ ಅವಳು ಸಿಗ್ತಾಳೆ. ಹಾಗೆ ಜೊತೆಗೆ ಬಂದುಬಿಡ್ಬೋದು ಅಂತ ಹೇಳಿಬಿಟ್ಟು ವಾಕಿಂಗ್ಗೆ ರೆಡಿ ಆಗ್ತಿದ್ದೀನಿ. ಸುಮಾರು ದಿನಗಳಿಂದ ಹೋಗ್ತಾ ಇದ್ದೆ ವಾಕಿಂಗು. ಈ ನಡುವೆ ಒಂದು 10 ದಿನದಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ವಾಕಿಂಗ್ ಹೋಗೋದು. ಮತ್ತು ಇವಾಗ ಹೋಗ್ತಿದ್ದೀನಿ. ಇನ್ನು ಹೋಗಿ ಬಂದುಬಿಟ್ಟು ಮತ್ತೆ ಮನೆಯಲ್ಲಿ ಅಡುಗೆ ಮಾಡಬೇಕು. ಹೆಂಗೋ ಸಾರಿದೆ ಅಲ್ವಾ, ಚಪಾತಿ ಒಂದು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಅಡುಗೆ ಮಾಡೋ ಕೆಲಸ ಇದ್ದರೆ ಒಂದೊಂದ್ಸಲಿ ಹೋಗಲ್ಲ, ಇಲ್ಲ ಮನೆ ಕ್ಲೀನಿಂಗ್ ಕೆಲಸ ಇದ್ದರೂ ಹೋಗೋದಕ್ಕೆ ಆಗೋದಿಲ್ಲ. ಬೆಳಗ್ಗೆ ಹೊತ್ತು ಹೋಗೋಣ ಅಂತಂದರೆ ನನ್ನ ಮಗಳಿಗೆ ಕಾಲೇಜ್ ಟೈಮಿಂಗ್ಸ್ ಇರುತ್ತಲ್ವ, ನಾನು ಆ ಟೈಮ್ಗೆ ಲಂಚೆಲ್ಲ ರೆಡಿ ಮಾಡಬೇಕು. ಯಾಕಂದರೆ ಅವಳು ಬ್ಯಾಂಗ್ಳೂರು ಹೋಗಬೇಕು. ಆದ್ದರಿಂದ ಇನ್ನು ಬೆಳಗ್ಗೆ ಹೊತ್ತು ಆಗೋದಿಲ್ಲ, ಸಂಜೆ ಹೊತ್ತು ಹೋಗಿಲ್ಲ ಅಂತಂದರೆ ನಮ್ಮ ಹೆಲ್ತ್ ನಾವೇ ನೋಡ್ಕೊಬೇಕಲ್ವ. ಇನ್ನು ನಾವು ಹುಷಾರಿಲ್ದಿರ ಮಲಗಿದ್ದೀರಿ ಅಂತಂದರೆ ಮನೆಯಲ್ಲಿ ಎಲ್ಲರೂ ಸಪ್ಪೆ ಆಗೋಗ್ಬಿಡ್ತಾರೆ. ಅದಕ್ಕೆ ಸರಿ ಸ್ವಲ್ಪ ಆದರೂ ನಾನು ನನ್ನ ಹೆಲ್ತ್ ಮೇಲೆ ಕೇರ್ ತಗೊಬೇಕು ಅಂತ ಹೇಳಿಬಿಟ್ಟು ಇವಾಗ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀನಿ. ಅಲ್ಲಿ ನೋವು ಲೈಟಾಗಿದೆ, ಆದರೂ ಪರವಾಗಿಲ್ಲ, ವಾಕಿಂಗ್ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಆಗಿಬಿಟ್ಟು ಈಗ ವಾಕಿಂಗ್ ಬಂದೆ. ಇದು ನೋಡಿ ನಮ್ಮೂರು ಸ್ಟೇಡಿಯಮ್ಮು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಎಷ್ಟು ದೊಡ್ಡದು ಗೊತ್ತಾ, ಎಷ್ಟು ಜನ ಬಂದು ವಾಕಿಂಗ್ ಮಾಡ್ತಿರ್ತಾರೋ. ಸ್ಟಾರ್ಟಿಂಗಲ್ಲಿ ನಾನು ಹೋಗ್ತಿರ್ಲಿಲ್ಲ, ಅವಾಗ ಬರೀ ಗಂಡಸ್ರಿರ್ತಾರೇನೋ, ಈ ಕ್ರಿಕೆಟು ಮ್ಯಾಚ್ ಇವೆಲ್ಲ ಆಡ್ತಿರ್ತಾರೆ ಮಕ್ಕಳು ಇಲ್ಲಿ. ಇನ್ನು ಹೇಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಡ್ತಿದ್ದೆ. ನನ್ನ ಮಗ ಬಲವಂತಕ್ಕೆ ಕರ್ಕೊಬಂದು ತೋರಿಸ್ತಾ ಎಷ್ಟು ಜನ ಓಡಾಡ್ತಿರ್ತಾರೆ. ಒಬ್ಬೊಬ್ರು ಹೆಂಗಸ್ರೆ ಬಂದು ಮಾಡ್ಕೊಂಡು ಹೋಗ್ತಾರಮ್ಮ, ನಿನ್ನ ಜೊತೆಗಿರಬೇಕು ಅಂತ ಹೇಳ್ಬಿಟ್ಟು, ವೆಯ್ಟ್ ಮಾಡಬೇಡ, ಯಾವಾಗೂ ಅಷ್ಟೇ ನಿನ್ನ ಹೆಲ್ತ್ ಮೇಲೆ ನೀನೇ ಕೇರ್ ತೊಗೊಬೇಕು ಅಂತ ಹೇಳಿಬಿಟ್ಟು ಬಲವಂತ ಮಾಡಿ ನನ್ನ ಮಗಳು ಇಬ್ಬರು ಕಳಿಸಿದ್ದು. ಇನ್ನು ನೋಡಿ ಎಷ್ಟು ದೊಡ್ಡದಿದೆ. ನನಗೆ ಒಂದು ರೌಂಡ್ಗೆ 5 ನಿಮಿಷ ಟೈಮ್ ಕರೆಕ್ಟಾಗಿ ಇಡಿಸುತ್ತೆ. ಇವತ್ತಂತೂ 10 ರೌಂಡ್ ಹಾಕಿದೆ. ನೋಡಿ ಎಷ್ಟು ದೊಡ್ಡದಾಗಿದೆ. ನನ್ನ ಮಗ ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದ. ಫ್ರೆಂಡ್ಸ್ ಇದ್ದರು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇದ್ದ. ಹಾಗೆ ನನಗೋಸ್ಕರನೂ ವೆಯ್ಟ್ ಮಾಡ್ತಿದ್ದೆ. ಅವ್ನು ಬೆಳಗ್ಗೆ ಹೊತ್ತು ಹೋಗಿ ಬಂದುಬಿಡ್ತಾನೆ. ಇವಾಗೂ ಅಷ್ಟೇ ಒಂದು ಸ್ವಲ್ಪ ರೌಂಡ್ ಹೊಡೆದ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಟ್ಟಿದ್ದೆ. ಇನ್ನು ಈಗ ಮನೆಗೆ ಬಂದೆ. ಬ್ಯಾಕ್ ಪೇಯ್ನ್ ಯಾಕೋ ಜಾಸ್ತಿ ಆಗ್ತಿದೆ. ವಾಕಿಂಗ್ ಬೇರೆ ಜಾಸ್ತಿ ಮಾಡಿದೆ, ಅದರಲ್ಲೂ ಮನೆ ಕೆಲಸ ಬೇರೆ ಜಾಸ್ತಿ ಇತ್ತಲ್ವ, ಅದರಿಂದ ಅಂತ ಅಂದ್ಕೊತಿದ್ದೀನಿ. ಇನ್ನು ಚಪಾತಿ ಮಾಡಿಬಿಡೋಣ ಅಂತ ಮಾಡ್ತಿದ್ದೆ. ಸ್ವಲ್ಪ ಅನ್ನ ಇದೆ, ಅದ್ರ ಜೊತೆಗೆ ಒಂದು 2 ಚಪಾತಿ ಮಾಡ್ಕೊಂಬಿಟ್ರೆ ನೈಟಿಗೆ ಡಿನ್ನರ್ಗೆ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಮಾಡಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೆ. ಇನ್ನು ಚಪಾತಿ ಆದಮೇಲೆ ಟೋನಿ ಬ್ರೂನೋಗೂ ಊಟ ಮಾಡಿಸ್ಬಿಡ್ಬೇಕು. ಇನ್ನು ಕೆಲಸ ಎಲ್ಲ ಹೇಗೋ ಕಂಪ್ಲೀಟ್ ಆಗಿದೆಯಲ್ವಾ. ಇನ್ನೀಗೇನು ಪಾತ್ರೆ ತೊಳೆಯೋ ಕೆಲಸ ಏನೂ ಇರೋದಿಲ್ಲ. ವಾಕಿಂಗ್ ಹೋಗಿ ಬಂದಮೇಲೆ ಪಾತ್ರೆ ಎಲ್ಲ ತೊಳೆಯೋ ಕೆಲಸ ಇಟ್ಕೊಳ್ಳೋದಿಲ್ಲ. ಕಾಲು ಜಾಸ್ತಿ ನೋವ್ತಿರುತ್ತೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟೆ ಫಸ್ಟೇ ಎಲ್ಲ ಮಾಡಿಬಿಟ್ಟು ಹೋಗಿದ್ದಿದ್ದು. ಇನ್ನು ಚಪಾತಿನೂ ನೋಡಿ ಸ್ವಲ್ಪ ಮಾತ್ರನೇ ಹಿಟ್ಟು ಕಲಿಸ್ಕೊಂಡಿದ್ದೀನಿ, ಯಾಕಂದರೆ 2 ಚಪಾತಿ ಮಾಡ್ತಿರೋದಲ್ವ, ಅದರಿಂದ. ಇನ್ನು ಬೆಳಗ್ಗೆಗೆ ಬೇಕಾದ್ರೆ ನನ್ನ ಮಗಳಿಗೆ ಬಾಕ್ಸ್ಗೂ ಚಪಾತಿ ಮಾಡಿಕೊಟ್ಬಿಟ್ಟಿದ್ದೀನಿ ಅಂತಂದರೆ ಗೊಜ್ಜೇನಾದರೂ ಮಾಡಿದ್ರೆ ಅದನ್ನು ಅವಳು ತಗೊಂಡು ಹೋಗ್ತಾಳೆ. ಇವತ್ತಂತೂ ಟಾಪಿಕ್ಕೆ ಒಂದು, ವಿಡಿಯೋನೇ ಒಂದು ಅಂತ ಅಂದ್ಕೊಬೇಡಿ. ಯಾಕೋ ನಾನು ನಿಮ್ಮ ಜೊತೆಗೆ ಹಂಚ್ಕೊಬೇಕು ಅಂತ ಅನ್ನಿಸ್ತು. ನೀವು ನನ್ನ ಫ್ಯಾಮ್ಲಿ ಆಗಿರೋದ್ರಿಂದ ಅದಕ್ಕೆ ನನಗೆ ಏನೇನಾಯ್ತು ಇವತ್ತು ಅಂತ ಹೇಳಿಬಿಟ್ಟು ಎಲ್ಲ ಈ ವಿಡಿಯೋದಲ್ಲೇ ಹೇಳಿಬಿಟ್ಟೆ. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ನೀವು ಫ್ರೀ ಇರಬೇಕಾದ್ರೆ ನನ್ನ ವೀಡಿಯೋಸ್ನ ನೋಡಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಲಾಸ್ಟಲ್ಲಿ ಹಾಗೆ ಒಂದು ಲೈಕ್ನ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್, ಬಾಯ್.